ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ರಾಗಿ ನೀರು ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. 1 ಲೋಟದಷ್ಟು ಬೆಳ್ತಿಗೆ ಅಕ್ಕಿ, 1 ಲೋಟದಷ್ಟು ರಾಗಿ, ಇಡೀ ರಾಗಿ ಇದು ನೋಡಿ. ಇದನ್ನೊಂದು 4-5 ಸಲ ಚೆನ್ನಾಗಿ ತೊಳೆದು ಇಡೀ ರಾತ್ರಿ ಅಥವಾ ಸಂಜೆ ಮಾಡುವ ಹಾಗಿದ್ದರೆ ಒಂದು 6 ಗಂಟೆ ನೆನೆ ಹಾಕಬೇಕು. ನಾನು ಇಡೀ ರಾತ್ರಿ ನೆನೆ ಹಾಕಿದ್ದೇನೆ ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಬೆಳಿಗ್ಗೆ ದೋಸೆ ಮಾಡಲಿಕ್ಕೋಸ್ಕರ ನಾನು ರಾತ್ರಿ ನೆನೆ ಹಾಕಿದ್ದೇನೆ ತೊಳೆದು ಚೆನ್ನಾಗಿ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕಿದೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸಾಧಾರಣ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೇನೆ, ಕಲ್ಲುಪ್ಪು. ಮತ್ತು 1 ಲೋಟದಷ್ಟು ತೆಂಗಿನ ತುರಿ, ಒಳ್ಳೆ ರುಚಿ ಕೊಡ್ತದೆ ಇನ್ನಷ್ಟು ನೀರು ದೋಸೆಗೆ. ಅದಕ್ಕೋಸ್ಕರ ಇದನ್ನು ನುಣ್ಣಗೆ ರುಬ್ಬಿ ತೆಗಿಬೇಕು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದು ನೋಡಿ ನುಣ್ಣಗೆ ರುಬ್ಬಿ ತಂದಿದ್ದೇನೆ ನಾನು. ತುಂಬ ದಪ್ಪ ಇದೆ ಇದೀಗ, ಅದಕ್ಕೋಸ್ಕರ ನಾನು 1 ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ. ಬಾಕಿ ನೀರು ದೋಸೆ ನಾವು ಹೇಗೆ ಮಾಡ್ತೇವೆ ನೋಡಿ, ಬೆಳ್ತಿಗೆ ಅಕ್ಕಿದು ಅದೇ ರೀತಿ ಇದು ಸಹ ತೆಳುವಾಗಿರಬೇಕು. ಒಂದು ದೋಸೆ ಹಾಕಿ ನೋಡಿದರೆ ಗೊತ್ತಾಗ್ತದೆ ತೆಳುವು ಇದೆಯಾ ಅಥವಾ ದಪ್ಪ ಇದೆಯಾ ಅಂತ. ಗೊತ್ತಾಗಲಿಲ್ಲ ಅಂದರೆ ಈಗ ನೋಡಿ, ನಾನೀಗ ವೈಟ್ ನಾನ್ ಸ್ಟಿಕ್ ಪ್ಯಾನಿಗೆ ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಅಥವಾ ಬೇರೆ ಯಾವುದೇ ಎಣ್ಣೆಯನ್ನು ಕಾವಲಿಗೆ ಹಚ್ಚಿ ಸ್ವಲ್ಪ ನಂತರ ಇದನ್ನು ಹೈ ಫ್ಲೇಮಲ್ಲೇ ಇಟ್ಟು ನಾನು ಬೇಯಿಸ್ತಾ ಇದ್ದೇನೆ. ಮುಚ್ಚಳ ಮುಚ್ಚಿ ಬೇಯಿಸಬೇಕು ಮಾತ್ರ. ಅದೇ ರೀತಿ ನೋಡಿ, 2ನೇ ದೋಸೆ ಸಹ ಹಾಕಿ ತೋರಿಸ್ತಾ ಇದ್ದೇನೆ ನಾನು. ಇದೇ ರೀತಿ ಇನ್ನೊಂದು ನಾನ್ ಸ್ಟಿಕ್ ಪ್ಯಾನಲ್ಲಿ ಸಹ ಅದನ್ನು ಮಾಡೋದು ಹೇಗೆ ಅಂತ ತೋರಿಸಿದ್ದೇನೆ. ತಿರುಗಿ ಹಾಕುವ ಅಗತ್ಯ ಇಲ್ಲ, ಚೆನ್ನಾಗಿ ಬೆಂದಿರ್ತದೆ. ಹೈ ಫ್ಲೇಮಲ್ಲಿ 1-2 ನಿಮಿಷ ಸಾಕಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಈಗ ನಾನ್ ಸ್ಟಿಕ್ ಪ್ಯಾನಲ್ಲಿ ಸಹ ನಾನು ತೋರಿಸ್ತಾ ಇದ್ದೇನೆ, ಅಂದರೆ ಕಪ್ಪು ಬಣ್ಣದ ನಾನ್ ಸ್ಟಿಕ್ ಪ್ಯಾನಲ್ಲಿ. ಇದರಲ್ಲಿ ಸಹ ಅಷ್ಟೇ ತುಂಬ ತೆಳುವಾಗಿ ಬರ್ತದೆ ನೀರು ದೋಸೆ ಟೈಪಲ್ಲಿ. ನೀರು ದೋಸೆಯ ಕಾವಲಿದ್ದರೆ ಅದರಲ್ಲಿ ಸಹ ಹಾಕ್ಕೊಳ್ಬಹುದು, ಕಬ್ಬಿಣದ ಕಾವಲಿ. ಅದು ಇನ್ನಷ್ಟು ಒಳ್ಳೆಯದು, ಟೇಸ್ಟ್ ಸಹ ಬರ್ತದೆ, ಒಳ್ಳೆಯದು ಸಹ ಆಗ್ತದೆ. ಅದರಲ್ಲಿ ಕಾಯಿ ತುರಿಯ ಚಟ್ನಿ ಜೊತೆ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಸರಿ, ಹಾಗಾದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.